ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರೇಷ್ಮಾ ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ಮಸ್ಸೊಪ್ಪು ಸಾರು ಮತ್ತು ಪಲ್ಯ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡಿ. ಹಾಗಿದ್ರೆ ಮಸ್ಸೊಪ್ಪು ಸಾರು ಮತ್ತು ಪಲ್ಯ ಮಾಡೋದನ್ನು ನೋಡ್ಕೊಂಡು ಬರೋಣ. ಕೀರೆ ಸೊಪ್ಪು ತಗೊಂಡಿದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ತೊಳ್ಕೊಂಡು ತಗೋತೀನಿ. ಇದನ್ನು ತೊಳ್ಕೊಂಡು ಕುಕ್ಕರಿಗೆ ಹಾಕೋತೀನಿ. ಇದಕ್ಕೆ ಇವಾಗ 2 ಟೊಮೆಟೊ ಹಾಕೋತೀನಿ. ಒಂದು ಇಡೀ ಬೆಳ್ಳುಳ್ಳಿ ಹಾಕೋತೀನಿ. 1/4 ಕಪ್ಪಷ್ಟು ಬೇಳೆ ತಗೊಂಡಿದ್ದೀನಿ, ಇದನ್ನು ಹಾಕೋತೀನಿ. ಎಂಟು ಹಸಿಮೆಣಸಿನಕಾಯಿ ಹಾಕೋತೀನಿ. ಸ್ವಲ್ಪ ಉಪ್ಪು ಹಾಕೋತೀನಿ. ಈಗ ಇದಕ್ಕೆ ನೀರು ಹಾಕೋತೀನಿ. ಲಿಡ್ ಕ್ಲೋಸ್ ಮಾಡ್ಕೊತೀನಿ. ಒಂದು ವಿಷಲ್ ಕೂಗಿಸ್ಕೊತೀನಿ. ಸೊಪ್ಪೆಲ್ಲ ಬೆಂದಿದೆ. ಇವಾಗ ಇದರಿಂದ ಟೊಮೆಟೊ ಮತ್ತು ಕಾಯಿ ಮೆಣಸನ್ನು ಬೇರೆ ತಟ್ಟೆಗೆ ಹಾಕೋತೀನಿ. ನಾನು ಸ್ವಲ್ಪ ತೆಂಪಾಗ್ತೀನಿ. ಇಷ್ಟನ್ನು ಬೇರೆ ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಅದರಿಂದ ಸ್ವಲ್ಪ ಸೊಪ್ಪನ್ನು ಬೇಯಿಸಿದ್ದನ್ನು ತೊಗೊಂಡಿದ್ದೀನಿ. ಇದಿಷ್ಟನ್ನು ರುಬ್ಕೋತೀನಿ. ಇದನ್ನು ಇವಾಗ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಹುಳಿ ಹಾಕೋತೀನಿ. ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ. ಇದನ್ನು ಇವಾಗ ರುಬ್ಕೋತಾ ಇದ್ದೀನಿ. ನುಣ್ಣಾಗಿ ರುಬ್ಕೊಂಡಾಗಿದೆ. ಬಾಣಲೆ ಇಟ್ಕೊಂಡು ಎಣ್ಣೆ ಕಾಯೋಕ್ಕೆ ಮಡಗಿದ್ದೀನಿ. ಎಣ್ಣೆ ಕಾದಿದೆ. ಸಾಸಿವೆ ಹಾಕೋತೀನಿ. ಈಗ ಬೆಳ್ಳುಳ್ಳಿ ಹಾಕೋತೀನಿ. ಇದಕ್ಕೆ ಇವಾಗ ರುಬ್ಬಿ ಮಾಡ್ಕೊಂಡಿರೋದನ್ನು ಒಯ್ಕೋತೀನಿ. ಈಗ ಇದಕ್ಕೆ ಬೇಯಿಸಿರೋ ನೀರು, ಉಳಿದಿರೋ ನೀರನ್ನು ಇದಕ್ಕೆ ಒಯ್ಕೋತೀನಿ. ಇಷ್ಟು ತೆಳ್ಳಗೆ ಮಾಡ್ಕೋಬೇಕು. ಇದಕ್ಕೆ ಇವಾಗ ರುಚಿಗೆ ಸ್ವಲ್ಪ ಉಪ್ಪು ಹಾಕೋತೀನಿ. ಇವಾಗ ಇದು ಚೆನ್ನಾಗಿ ಕುದಿಬೇಕು. ಈ ಸಾರು ರೆಡಿ ಆಗೋದ್ರೊಳಗೆ ಬಾಕಿ ಉಳಿದ ಸೊಪ್ಪಿಗೆ ಒಗ್ಗರಣೆ ಕೊಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಇಷ್ಟು ಬೇಯಿಸಿದ ಸೊಪ್ಪಿಗೆ ಒಗ್ಗರಣೆ ಕೊಡೋಣ. ಬಾಣಲೆ ಇಟ್ಕೊಂಡು ಎಣ್ಣೆ ಕಾಯೋಕ್ಕೆ ಮಡಗಿದ್ದೀನಿ. ಎಣ್ಣೆ ಕಾದಿದೆ. ಇದಕ್ಕೆ ಕಾಯಿ ಮೆಣಸು ಮತ್ತು ಈರುಳ್ಳಿ ಹಾಕೋತೀನಿ. ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಫ್ರೈ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಬೇಯಿಸಿದ ಸೊಪ್ಪನ್ನು ಹಾಕೋತೀನಿ.
ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಸೊಪ್ಪು ಪಲ್ಯ ರೆಡಿಯಾಗಿದೆ. ಸಾರು ಇಲ್ಲಿ ಚೆನ್ನಾಗಿ ಕುದೀತಾ ಇದೆ. ಮಸ್ಸೊಪ್ಪು ಸಾರು ಮತ್ತು ಪಲ್ಯ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.